ಹಾಯ್ ಖುಷಿ, ಏನು ಮಾಡ್ತಿದ್ಯಾ? ಏನು ಏನಿದು? ಏನ್ ತಿಂತಾ ಇದೀವಿ? ನೀನು ಹಚ್ಚು. ಏನ ಬಾಬಾಬು? ನೂರು ರೂಪಾಯಿ ಅಂತಾನೆ. ಬಾ, ಒಂದು ಸೌತೆಕಾಯಿ ಎತ್ತ ಕೊಡಿ ಅವನಿಗೆ. ಚಿನ್ನ ತಟ್ಟೆ ಎತ್ಕೊಳಕ್ ಹೋಯ್ತವನು. ಹಾಯ್ ಖುಷಿ, ರೆಡಿ ಆದ್ಲು? ಚಿನ್ನ ಚಿನ್ನ ಕೊಡೋಗ್ಲಿ. ಸೌತೆಕಾಯಿ ಕೊಡ ಒಂದು ತಂದಿ. ಇರು ಇರು, ಅಮ್ಮ ತಂದು ಕೊಡ್ತಾಳೆ. ಇರು, ಅಲ್ಲಿ ತಂದು ಕೊಡ್ತಾಳಿರು. ಅದು ಚೆನ್ನಾಗಿಲ್ಲ ಚಿನ್ನದು, ಚೆನ್ನಾಗಿಲ್ಲ ಚಿನ್ನದು ಅಲ್ವೇನೆ? ಚಿನ್ನದು ಚೆನ್ನಾಗಿಲ್ಲ, ಚಿನ್ನದು ಚೆನ್ನಾಗಿಲ್ಲ, ಚಿನ್ನ ಸರಿ ಇಲ್ಲ ಅಲ್ವಾ ಅಚ್ಚೋ? ಏನು ತಿಂತಿದ್ದೀರಾ ನೀನು? ಸೂಪರ್ ಅನು. ಹಾಯ್ ಖುಷಿ, ಮ್ಯೂಟ್ ಮಾಡೋ. ಇಲ್ಲಿ ಕೇಳಿಸುತ್ತೆ, ಇಲ್ಲೇ ಇದ್ದೀನಿ. ಐತೆ ಖುಷಿ? ಚೆನ್ನಾಗೈತೆ. ಕಬಾಬು, ಅನ್ನ, ಸಾರು, ಸೌತೆಕಾಯಿ ಒಳ್ಳೆ ಕಾಂಬಿನೇಷನ್. ಎಷ್ಟು ಸಕ್ಕತ್ತಾಗೈತೆ. ನಾನು ಜೊತೆ ಮಾತಾಡ್ನಾ? ಯಾರು ಮಾಡಿದ್ದು? ನಾನು ನೀನೇನು ತಿಂತಿದ್ದೆ ಅಚ್ಚು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನಿವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮದೊಂದು ಪುಟ್ಟ ಲೈಕ್ ಕೊಡಿ. ನೋಡ್ಕೊಂಡ್ಬಂದಲ್ಲ ಕ್ಲಿಪ್ಪಿಂಗ್ಸು. ಮಕ್ಕಳು, ನಮ್ಮ ಮನೇಲಿ ಮಕ್ಕಳು ಯಾವ ರೀತಿ ಇರ್ತಾರೆ, ಹಾಗೆ ಸ್ವಲ್ಪ ತೀಟೆ ಕೂಡ ಮಾಡ್ತಾರೆ. ಮಕ್ಕಳು ಅಂದರೆ ತೀಟೆ ಅದೆಲ್ಲ ಇರಲೇಬೇಕಲ್ವಾ? ದೊಡ್ಡವ್ರಂಗೆ ಇದ್ಬಿಟ್ರೆ ಮಕ್ಕಳು ಅದು ಚೈಲ್ಡ್ಹುಡ್ ಫೀಲ್ ಇರಲ್ಲ. ಅದಕ್ಕೆ ಅವ್ರು ಹೆಂಗಿದೆ ಇರ್ತಾರೋ ಮನೇಲಿ ಅದೇ ರೀತಿ ಒಂದು ಕ್ಲಿಪ್ಪಿಂಗ್ಸ್ ಹಾಕೋಣ ಅಂದ್ಬಿಟ್ಟು ಹಾಕ್ತೆ. ದಯವಿಟ್ಟು ಯಾರು ಏನೋ ಅನ್ಕೋಬೇಡ್ರಿ, ಏನು ಇವ್ರ ಮನೇಲಿ ಮಕ್ಕಳು ಹಿಂಗಾಡ್ತಾರೆ ಅಂತ. ಮಕ್ಕಳು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಗಿ ಇರ್ತಾರೆ. ಊಟ ಎಲ್ಲ ಆಯಿತು, ಮಧ್ಯಾಹ್ನ ಊಟ ಎಲ್ಲ ಆಗಿತ್ತು. ಸಂಡೇ ಆಗಿದ್ದರಿಂದ ಬೆಳಗ್ಗೆ ಬಿರಿಯಾನಿ ಮಾಡೋಣ ಅಂದ್ಕೊಂಡು, ಬಿರಿಯಾನಿ ಎಲ್ಲ ಬೇಡ ಬೇಡ ಅಂತಂದರು. ಮೊನ್ನೆ ಸಂಡೇ ಹಿಂದಿನ ದಿನ ಅಂದರೆ ಸಾಟರ್ಡೆ ತಾನೇ ನಾವು ಪಲಾವ್ ಮಾಡಿದ್ವಿ, ಅದರಿಂದ ಬೇಡ, ಏನೇ ತಾನೇ ತಿಂದಿದ್ದೀವಿ ಅಂದರು. ಅದರಿಂದ ಬೇಡ, ಬಿರಿಯಾನಿ ಬೇಡ, ಅನ್ನ ಸಾಂಬಾರು ಫ್ರೈ ಹಾಗೆ ಕಬಾಬ್ ಮಾಡೋಣ ಅಂದ್ಕೊಂಡು. ಇವ್ರು ರೇಖಾಕರು ಕೂಡ ಅವರು ಊರಿಗೆ ಹೋಗಿದ್ರು. ಅಣ್ಣ ರೇಖಾಕ ಇಬ್ಬರು ಅವರು ಕೂಡ ಊರಿಗೆ ಹೋಗಿದ್ರು. ಇನ್ನು ನಾವೆಲ್ಲಿ ಒಯ್ತಿದ್ದು ಇದನ್ನೇ ಮಾಡ್ಕೊಂಡು ಬಿಡು ಅಂದ್ಕೊಂಡು ಅಡುಗೆ ಎಲ್ಲ ಆಗಿ ಊಟನೂ ಆಗಿತ್ತು. ನಮ್ಮ ಅತ್ತೆಯವರು ಸರ್ಪ್ರೈಸ್ ಎಂಟ್ರಿ ಕೊಟ್ಟರು. ಅತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ, ಸೋದರತ್ತೆ ಅತ್ತೆ, ಹಾಗೆ ನಮ್ಮ ಅತ್ತೆ ಮಗಳು, ಹಾಗೆ ಅಣ್ಣ, 3 ಜನ ಬಂದಿರು. ಹಾಗೆ ಪಾಪು ಬಂದಿರು, ನಿಹಿರಾಗೂ ಅಚ್ಚುಗೂ ಬರೀ 5 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಅಚ್ಚುನೇ 5 ತಿಂಗಳು ದೊಡ್ಡವನು. ಅವ್ರು ಹೆಂಗಿರು ನಾನು ನೋಡಬೇಕಿತ್ತಲ್ಲ ಅಂದ್ಕೊಂಡು ಹತ್ರ ಮಾಡ್ಕೊಂಡೇ ಬಂದರು. ನನ್ನನ್ನು ಊರಿಗೆ ಕಳಿಸೋದು ಹತ್ರ ಮಾಡ್ಕೊಂಡು ಬರ್ತೀವಿ ಅಂದ್ಕೊಂಡು ಬಂದರು. ಗೌರಿ ಹಬ್ಬ ಟೈಮಲ್ಲಿ ಅವತ್ತೇ ಬರ್ತಿದ್ರು, ಇಲ್ಲ 1-2-3 ಸಲ ಅವತ್ತೇ ಬಂದಿದ್ದರು. ಈ ಸಲ ಗಣೇಶ ಕೂರಿಸಿದ್ರಂತೆ, ಅದರಿಂದ ಬರೋಕ್ಕಾಗಲಿಲ್ಲ. ಇಲ್ಲಿ ನಾವು ಕೂಡ ಗಣೇಶ ಕೂರಿಸಿದ್ರಿಂದ ನಾನು ಕೂಡ ಹೋಗೋಕ್ಕಾಗಲಿಲ್ಲ. ಅದಾಗಿದ್ದು ನೆಕ್ಸ್ಟ್ ಸ್ವಲ್ಪ ಅವರು ಬ್ಯುಸಿ ಇರ್ತಾರಲ್ವ, ನೆಕ್ಸ್ಟ್ ಬರೋಣ ಅಂತ ಅಂದ್ಕೊಂಡ್ರಂತೆ. ಪಕ್ಷ ತಿಂಗಳು ಅಂದ್ಕೊಂಡು ಇವಾಗ ಬಂದಿದ್ದಾರೆ. ಸೊ ತುಂಬಾ ಖುಷಿಯಾಯಿತು. ಅವ್ರ ಮದುವೆ ಆದಾಗಿಂದ ಪ್ರತಿ ವರ್ಷ ನನಗೆ ಬಾಗಿನ ತೊಗೊಬರ್ತಾರೆ. ತುಂಬಾ ಖುಷಿಯಾಗುತ್ತೆ. ಕೆಲವರಿಗೆಲ್ಲ ಡೌಟ್ ಬಂದಿರುತ್ತೆ, ಏನಕ್ಕೆ ಅತ್ತೆ ಮಗಳು ಏನಕ್ಕೆ ನನಗೆ ಬಾಗಿನ ಕೊಡ್ತಾರೆ ಅಂತ. ಏನಕ್ಕೆ ಅಂತಂದರೆ, ಮದುವೆ ಆದಾಗ ನಾನು ಅಲ್ಲೇ ಇದ್ದೆ. ಅವ್ರ ಮದುವೆ ಆಗಿ ಒಂದು 3 to 4 ಡೇಸ್ ನಾನು ಆ ಅತ್ತೆ ಮನೆಯಲ್ಲೇ ಇದ್ದೆ. ಆವಾಗ ಮದುವೆ ಆಗಿ ಹೊಸ್ದಾಗಿ ಬಂದ ತಕ್ಷಣ ಹೊಸ್ಲು ತಡೆ ಆಗ್ತಾರಲ್ಲ, ಆವಾಗ ಅತ್ತೆ ನೀನೇ ತಡಿ ಅಂತ ನನ್ನೇ ಬಿಟ್ಟರು. ಆವಾಗ ನಾನೇ ಹೊಸ್ಲು ತಡೆದೆ. ಆಮೇಲೆ ಕೇಳ್ತಾರಲ್ವ ಏನು ಬೇಕು ಅಂತ. ಆವಾಗ ಏನು ಬೇಕು ಅಂದಾಗ ನಾನೇನು ಹೇಳಲಿಲ್ಲ. ಅದಕ್ಕೆ ಅತ್ತೆ ಏನು ಬೇಡ,
ಪ್ರತಿ ವರ್ಷ ಬಾಗಿನ ಕೊಟ್ಬಿಡಿ ಗೌರಿ ಹಬ್ಬಕ್ಕೆ ಅಂತಂದರು. ಅವರು ಸರಿ ಅಂದ್ಕೊಂಡು ಅವ್ರು ಸೀರಿಯಸ್ಸಾಗಿ ತೊಗೊಂಡು ಪ್ರತಿ ವರ್ಷ ಬಾಗಿನ ತೊಗೊಬರ್ತಾರೆ. ತುಂಬಾ ಖುಷಿಯಾಗುತ್ತೆ. ನಮ್ಮ ಮನೇಲಿ ನಮ್ಮ ಅಪ್ಪಂಗಾಗಲಿ ನಮ್ಮ ಅತ್ತೆಗಾಗಲಿ ಮೇಯ್ನ್ ಇಂಟೆನ್ಷನ್ ಏನಪ್ಪ ಅಂದರೆ, ಇಬ್ಬರು ಮನೇಲೂ ಗಂಡು ಮಕ್ಕಳಿಲ್ಲ ಅಲ್ವಾ, ಅಟ್ಲೀಸ್ಟ್ ಒಬ್ರಿಗಾದ್ರೂ ಬಾಗಿನ ಕೊಟ್ಟರೆ ಇಲ್ಲೋ ಒಂದು ಕಡೆ ಅವ್ರಿಗೂ ಖುಷಿಯಾಗುತ್ತೆ ಅಂದ್ಕೊಂಡು ಆ ರೀತಿ ಡಿಸಿಷನ್ ತೊಗೊಂಡ್ರು. ನಮ್ಮ ಅಪ್ಪಂಗೂ ನಮ್ಮ ಅತ್ತೆಗೊಂದು ಫೀಲ್ ಇದೆ. ನಮ್ಮ ಅಪ್ಪಂಗೂ 3 ಜನ ಹೆಣ್ಮಕ್ಳು, ಹಾಗೆ ನಮ್ಮ ಅತ್ತೆಗೂ 3 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ ನಮ್ಮ ಮನೇಲಿ. 2 ಮನೇಲಿ ಗಂಡು ಮಕ್ಕಳಿಲ್ಲ. ಅದರಿಂದ ಅವರಿದ್ದಾಗ ಅವ್ರು ಕೊಡ್ತಾರೆ. ನೆಕ್ಸ್ಟು ನಾವು ಹೋದ್ಮೇಲೆ ಯಾರು ಕೊಡ್ತಾರೆ ಅನ್ನೋದು ತುಂಬಾ ಗಿಲ್ಟ್ ಆಯ್ತು. ಅವರಿಬ್ರಿಗಂತೂ ಇಬ್ಬರು ಒಟ್ಟಿಗೆ ಸೇರಿದಾಗಂತೂ ತುಂಬಾ ಅಳ್ತಿರ್ತಾರೆ. ನಾವು ಸಮಾಧಾನ ಮಾಡ್ತೀವಿ, ಸುಮ್ಮನಿರಿ, ಅಯ್ಯೋ ಕೆಲವ್ರು ಗೆದ್ರು ಕೊಡಲ್ಲ ಅಲ್ವಾ, ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂದ್ರೂ ತುಂಬಾ ಫೀಲ್ ಮಾಡ್ಕೊತಿರ್ತಾವ್ರಿಗಿಂತ ಅಟ್ಲೀಸ್ಟ್ ನಾವು 3 ಜನ ಹೆಣ್ಮಕ್ಳು ಒಂದು ಬಾಂಡಿಂಗಲ್ಲಿ ಇರ್ತೀವಲ್ಲ, ಅಷ್ಟೇ ಸಾಕು ನಮಗೆ. ಆ ಇಂಟೆನ್ಷನಿಂದ ಇವರು ನಮ್ಮ ಅತ್ತೆ ಈ ಡಿಸಿಷನ್ ತೊಗೊಂಡ್ರು. ಇವರು ಕೂಡ ಪ್ರತಿ ವರ್ಷ ಬಂದು ಕೊಡ್ತಾರೆ. ತುಂಬಾ ಖುಷಿಯಾಗುತ್ತೆ. ಮಾತಾಡ್ತಾರೆ. ಬೇಡ ಬಿಡಿ, ಮಾಡ್ತಾ ಇದ್ದೀನಿ. ಹೊಚ್ಚು ನೋಡಿ ಹೆಂಗಾಡ್ತಾನೆ. ಮಾತಾಡ್ಸೋಚು ಬುಜ್ಜಿ ಬುಜ್ಜಿ ಏನು ಇವನು ಅಚ್ಚು, ಇವನು ಬುಜ್ಜಿ. ನನ್ನನ್ನು ಬಾಬಾ ಅಂತ ಕರಿತಿದ್ದಾರೆ. ನೋಡೋಣ, ಇವಾಗ ಆಲ್ಮೋಸ್ಟ್ 9 ಮಂತ್ಸ್ ಹೋಗೋದಕ್ಕೆ ಆಗೋದೇ ಇಲ್ಲ. ಆಫ್ಟರ್ 1 ಇಯರ್ ನೋಡೋಣ, ಟೈಮ್ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವ್ರು ನೋಡಿ, ನಿಹಿರ ಮತ್ತು ಅಚ್ಚು ಇಬ್ಬರೂ ಎಷ್ಟು ಚೆನ್ನಾಗಿ ಆಟಾಡ್ತವ್ರೆ. ಫಸ್ಟು ಒಬ್ರನ್ನೊಬ್ರು ನೋಡಿದ್ರೆ ಆಗದೇ ಇಲ್ಲ ಅನ್ನೋ ಥರ ಇದ್ದರು ನೋಡಿ. ನಮ್ಮ ಅತ್ತೆ ಮಗಳಲ್ಲಿ ಇವರು ಬಂದು ಮಧ್ಯದವರು, ಅಂದರೆ ನನ್ನ ಥರನೇ. ಬೆಳಗ್ಗೆ ದೊಡ್ಡವರು ಒಬ್ರು ಇದ್ದಾರೆ, ಚಿಕ್ಕವರೊಬ್ರು ಇದ್ದಾರೆ, ಮಧ್ಯದವರು. ನಾವಿಬ್ಬರು ಸೇಮ್ ಒಂದೇ ಥರ, ನಮ್ಮಿಬ್ಬರು ಆ್ಯಟಿಟ್ಯೂಡು ಸೇಮ್ ಒಂದೇ ಥರ, ಒಂಥರ ಸ್ವಲ್ಪ ಸೇಮ್ ಒಂದೇ ಥರ ಇಬ್ಬರೂ. ನಾನು ಸ್ವಲ್ಪ ಇವಾಗ ಚೇಂಜ್ ಆಗಿಬಿಟ್ಟಿದ್ದೀನಿ ಅಷ್ಟೇ, ಫೇಸ್ಲೆಲ್ಲ ಚೇಂಜ್ ಆಗಿಬಿಟ್ಟೈತೆ. ಇಬ್ಬರು ಆಲ್ಮೋಸ್ಟ್ ಸ್ವಲ್ಪ, ನಾನು ಮದುವೆಗಿಂತ ಮುಂಚೆ ಇಬ್ಬರೂ ಆಲ್ಮೋಸ್ಟ್ ಸಿಮ್ಮೇಲೆ ಒಂದೇ ಥರ ಕಾಣಿಸ್ತಿದ್ವಿ, ಅಕ್ಕ ತಂಗಿರ ಥರ ಕಾಣಿಸ್ತಿದ್ವಿ. ಒಂದೇ ಕಲರ್ ಡ್ರೆಸ್ಸ ಒಂದೇ ಥರ ಹಾಕೊಬಿಟ್ರಂತೂ ಕಂಡಿಡಿಯೋಕ್ಕೆ ಆಗ್ತಿಲ್ಲ, ಆ ಥರ ಕಾಣಿಸ್ತಿದ್ವಿ. ನಾನು ಫೇಸ್ ಸ್ವಲ್ಪ ಇವಾಗ ಚೇಂಜ್ ಆಗಿಬಿಟ್ಟೈತೆ ಅಷ್ಟೇ. ಡೈರೆಕ್ಟ್ ವಾಯ್ಸು ರಿಯಲ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ಬ್ಯಾಕ್ಗ್ರೌಂಡು ಅದು ಸೌಂಡ್ಗಳು ಅದು ತುಂಬ ಸೌಂಡ್ಗಳಿತ್ತು. ಅದರಿಂದ ನಾನು ವಾಯ್ಸ್ ಓವರ್ ಕೊಡೋಂಗಾಗಿತ್ತು. ಏನು ಮಾಡ್ತಿದ್ಯೆ? ಕಬಾಬ್ ಅಮ್ಮ ಮುದ್ದೆ ಎಲ್ಲ ಮಾಡಿದ್ರು, ಕಬಾಬ್ ಮಾಡ್ತಾ ಇದ್ವಿ. ಕಬಾಬು ಮುದ್ದೆ. ಒಂದು 5 ನಿಮಿಷ ಇದೆಯೋ ನಾನು ಸ್ವಲ್ಪ ಏನು ಮಾತಾಡ್ಕೊ. ಹಿಂಗಿಂದ ಚೆನ್ನಾಗಿ ಬರ್ತೈತಿ, ಈ ಕಡೆಯಿಂದ ಚೆನ್ನಾಗಿ ಬರ್ತೈತಿ. ನಾನು ಹಂಗೆ ಇವತ್ತೊಂದು ತಿರ್ಗೋಬಿಟ್ಟೆ ಇಪ್ಪತ್ತಿಕ್ಬಿಟ್ಟು ನಂಗೆ ಮಾತಾಡೋದು. ಏ ಅಚ್ಚು, ಬ್ಯಾಗಳಿಗೆ ನೀರು ಇತ್ತು ಒಂದ್ ಕಡೆ. ಎಲ್ಲ ಫುಲ್ ಕಬಾಬ್ ನಮ್ಮ ಅಮ್ಮಗಂತೂ ಮಕ್ಕಳಂದ್ರೆ ತುಂಬಾ ಇಷ್ಟ. ಇಬ್ಬರೂ ಒಟ್ಟಿಗೆ ಕೂರಿಸ್ಕೊಂಡು ಜೋಕಾಲಿ ಆಡಿಸ್ತಾಯಿದ್ಲು. ಅದಾಗಿದ್ದ ನಂತರ ಏನೋ ಸರಿಗಮಪ್ಪ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಕೊಡ್ತಾಳೆ. ಅವಳಿಗೆ ಬರೋಲ್ಲ ಅಂಥದ್ರಲ್ಲಿ ಅವಳು ಮಕ್ಳಿಗೆ ಹೇಳ್ಕೊಡ್ತಾಳೆ. ಈ ವಿಡಿಯೋ ಏನಾದರೂ ಅವಳು ನೋಡಿದ್ರೆ ನಿಜ ಬೈತಾಳೆ, ಹಂಗಂತ ತಿಳಿದ್ದೀನಿ ನನ್ನ ಬಗ್ಗೆ ಅಂತ. ಅವಳಿಗೆ ಅಮ್ಮಗೆ ಸಂಗೀತ ಎಲ್ಲ ಬರೋದಿಲ್ಲ.
ಅಂದರೂ ಮಕ್ಳಿಗೆ ಸುಮ್ಮನೆ ಕಾಮಿಡಿಯಾಗಿ ಹೇಳ್ಕೊಡ್ತೇನೆ ಅಂದ್ಕೊಂಡು ಹೇಳ್ತಿದ್ದಾಳೆ. ನಮ್ಮ ಅಚ್ಚುದು ಚೆನ್ನಾಗೈತೆ ವಾಯ್ಸು. ನೀರ ಅಷ್ಟು ಹೇಳಲಿಲ್ಲ, ಅವಳು ಸ್ವಲ್ಪ ಹೊಸ ಜಾಗ ಅಲ್ವಾ, ಸ್ವಲ್ಪ ನಾಚ್ಕೋತಿದ್ಲು ಪಾಪು. ಪದ ನಿ ಸಾ ಸಾರಿ ಗ ಮ ಪದ ನಿ ಸಾ ಸಾರಿ ಗ ಮ ಪದ ನಿ ಸಾ ನಿ ಸ ಗ ಮ ಪದ ನಿ ಸಾ. ಓಯ್ ಓಯ್ ಅಂಬಾರ್ದು ಪಾಪು. ಬುಜ್ಜಿ ಇದ್ಯಾರು? ಅಚ್ಚು ಬುಜ್ಜಿ. ಹುಳು ಬುಜ್ಜಿನೇ ಪಾಪು. ಅಕ್ಕ ಬುಜ್ಜಿ ನಗ್ಗು. ಲಾಲಿ ಲಾಲಿ ಅಂತವನು. ಅಚ್ಚ ಲಾಲಿ ಲಾಲಿ ಹೇಳು. ನಾವು ಸ್ವಲ್ಪ ತುಂಬಾ ಕ್ಲೋಸ್ ಫ್ರೆಂಡ್. ನೀವಲ್ಲ ಗುಬ್ಬಿಲ್ ಓದ್ತಿದ್ರಲ್ಲ ಅವಾಗ ಏನು ಅವರು ಕುಂಕುಮ ಎಲ್ಲ ತೊಗೊಂಡು ಹೊರಟ್ರು. ಹತ್ತಿರ ಕೂಡ ಅವರು ಸ್ವಲ್ಪ ಮಳೆ ಬರೋ ಥರ ಇತ್ತು, ಬೇಗ ಹೋಗ್ತೀವಿ ಅಂದ್ಕೊಂಡು ಹೊರಟ್ರು. ಇಲ್ಲಿ ಅಮ್ಮ ಕುಂಕುಮ ಕೊಡ್ತಿದ್ದಾರೆ. ಬಂದ್ರಂತೂ ತುಂಬಾ ಖುಷಿ ಆಯಿತು. ನೀರ ಅಚ್ಚು ಕೂಡ ತುಂಬಾ ಚೆನ್ನಾಗಿ ಆಟಾಡ್ಕೊಂಡಿದ್ರು. ಅವರು ಹೋಗಿದ ನಂತರ ಇವ್ರು ರೇಖಕರು ಊರಿಂದ ಮೀನು ತೊಗೊಬಂದಿದ್ರು, ಮತ್ತು ಮೀನು ಸಾಂಬಾರು ಬೇರೆ ಮಾಡಬೇಕಾಯ್ತು. ನೋಡಿ ಫ್ರೆಂಡ್ಸ್, ನಾವು ಮೀನು ತಿಂತಾ ಇದ್ದೀವಿ. ಇದು ಮೀನು ಪೀಸ್ಗಳು ಮತ್ತು ಇದು ಮೀನು ತಲೆಗಳು. ಇದು ಫುಲ್ ಮೀನು ಕಬಾಬ್ಗೆ, ನೋಡಿ ಇದು ಮೀನು ಸಾರುಗಳಿಗೆ. ಇವತ್ತು ನಾವು ಫುಲ್ ಎಂಜಾಯ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಆಮೇಲೆ ಈ ಮೀನು ನೋಡಿ ಕಣ್ಗಳು. ಮೀನು ಸಾಂಬಾರು ಬೇಯ್ತಾ ಇಲ್ಲ, ಉರಿ ಹಾಕಿರ ಸಣ್ಣ ಐತೆ ಅಲ್ಲಿ ಶೇಕ್ ಮಾಡ್ಬೇಡ, ನೀನು ಜಾಸ್ತಿ ಶೇಕ್ ಮಾಡ್ತೀನಿ. ಇಲ್ಲಿ ಮೀನು ಸಾಂಬಾರು ಕೂಡ ಸಂಜೆ ನೈಟ್ ಮಾಡ್ತಾಯಿದ್ವಿ. ಬೇಗನೆ ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಒಂದು 6:30-7 ಗಂಟೆಗೆಲ್ಲ ಮೀನು ಸಾಂಬಾರು ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಬೇಗ ಬೇಗ ಊಟ ಮಾಡ್ಕೊಬಿಡ್ಲಿ ಅಂದ್ಬಿಟ್ಟು. ಊರಿನ ತಂದು ತುಂಬಾ ಚೆನ್ನಾಗಿತ್ತು. ಕೆರೆ ಮೀನು ಫ್ರೆಶ್ ಆಗಿತ್ತು ಮೀನು. ಅಲ್ಲೇ ಕ್ಲೀನಾಗಿ ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದಿದ್ರು. ನನಗಂತೂ ಮೀನು ಅಂದರೆ ತುಂಬಾ ಇಷ್ಟ. ಅಂದ್ರೂ ನಾನು ಈ ಟೈಮಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಸ್ವಲ್ಪ ಹೀಟು ಹೊಟ್ಟೆ ನೋವು ಬರುತ್ತೆ ಅಂತ. ಅಂದ್ರೂ ನಾನು 1 ಪೀಸ್ ಸಾಂಬಾರಲ್ಲೂ 1 ಪೀಸ್ ತಿಂದೆ, ಹಾಗೆ ಕಬಾಬ್ 1 ಪೀಸ್ ತಿಂದೆ. ನನಗೆ ಮೀನು ತಗೊಂಡು ತಿಂತಲೇ ಇರೋಕ್ಕಾಗಲಿಲ್ಲ. ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನನಗೆ ಒನ್ ಆಫ್ ಮೈ ಬೆಸ್ಟ್ ಡಿಶ್ ಅಂದರೆ ಫಿಶ್ ನನಗೆ. ಇಲ್ಲಿ ಅಮ್ಮ ಮಾಡ್ತಾಯಿದ್ರು. ಅಮ್ಮನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೀನು ಸಾಂಬಾರು. ಮೀನು ಅದು ಹುಳಿ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಚೆನ್ನಾಗಿ ಬೆಂದ ನಂತರ ಮೀನು ಹಾಕಿ ಒಂದು 5 ನಿಮಿಷ ಕರೆಕ್ಟಾಗಿ ಟೈಮ್ ಇಟ್ಕೊಂಡು 5 ನಿಮಿಷನೂ ಬೇಡ ಅನಿಸುತ್ತೆ, ಕುದಿ ಬಂದ ತಕ್ಷಣವೇ ಆಫ್ ಮಾಡಿದ್ರು ಸಾಕು, ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದು ಕಬಾಬ್ಗೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ವಿ. ನೋಡಿ ಇಲ್ಲಿ ಸಾಂಬಾರು ರೆಡಿಯಾಗಿದೆ. ಕಬಾಬ್ಗೂ ನಾವು ಬೇಗನೆ ಕಾಸಿಟ್ಬಿಟ್ವಿ ಫ್ರೈಗೆ. ತುಂಬಾ ಚೆನ್ನಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ನೀವು ಯಾವುದೇ ಮಟನ್, ಚಿಕನ್ ಅಥವಾ ಫಿಶ್ಶು ಹೊರಗಡೆಯಿಂದ ಇವಾಗ ಬೇರೆ ಊರಿಂದ ತೊಗೊಬಂದೀವಿ ಅಂದರೆ ಈ ರೀತಿ ಕುಡ್ಲು ಅಂದರೆ ಕಬ್ಬಣ ಕಾಯಿಸ್ಬಿಟ್ಟು ಸ್ವಲ್ಪ ಒಳಗಡೆ ಸಾರಿಗೆ ಇಡಬೇಕು. ಆ ರೀತಿ ಮಾಡೋದ್ರಿಂದ ಏನೋ ಅದೊಂದು ನಂಬಿಕೆ, ದೃಷ್ಟಿ ಹೋಗುತ್ತೆ ಅಂತನೋ ಅಥವಾ ಕೆಲವು ಸಲ ಹಂಗೆ ಡೈರೆಕ್ಟಾಗಿ ತಿಂದುಬಿಟ್ರೆ ಹೊಟ್ಟೆನೋ ಬಂದುಬಿಡುತ್ತೆ. ಆದ್ದರಿಂದ ನಾವು ಕಾಮನ್ನಾಗಿ ಮನೇಲಿ ಏನಾದರೂ ಹೊರಗಡೆಯಿಂದ ತೊಗೊಬಂದಿದ್ದಕ್ಕೆಲ್ಲನೂ ನಾವು ಕಬ್ಬಣ ಕಾಯಿಸ್ಬಿಟ್ಟು ಅಂತಂದರೆ ಕುಡ್ಲು ಅಥವಾ ಚಾಕು ಯಾವುದಾದ್ರೂ ಕಾಯಿಸ್ಬಿಟ್ಟು ಸಾಂಬಾರಿಗೆ ಇಡ್ತೀವಿ. ಹಂಗೂ ಬರ್ಬೇಕಾದ್ರೆ ನಾನ್ ವೆಜ್ಗೆ ಏನೋ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು ಎಲ್ಲನೂ ಕೂಡ ಹಾಕ್ಕೊಬಂದಿರ್ತೀವಿ. ನನ್ನ ನೋಡ್ಬೋದು, ನಾನು ಫುಲ್ಲು ಕುಂಕುಮ ಎಲ್ಲ ಕುಂಕುಮ ಕೊಟ್ಟಿದ್ರಲ್ಲ ಅತ್ತೆರು, ಅದರಿಂದ ಕುಂಕುಮ, ಹೂವು, ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಗಾಯ್ಸ್, ನೋಡಿದ್ರಲ್ಲ ಇವತ್ತಿನ ನನ್ನ ಡೇ ಹೇಗಿತ್ತು ಅಂತ, ಯಾರ್ಯಾರು ಬಂದಿದ್ರು, ಹೇಗಿತ್ತು ವಿಡಿಯೋ
ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಕವನಾಸ್ ವ್ಲಾಗ್ಸ್ ಅನ್ನೋ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಹೊಸ ವಿಡಿಯೋ ಬರುವವರೆಗೂ ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ